ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ದೀವಿ, ಹೊಸ ಹೊಸ ಹೀರೋಗಳು ಎಂಟ್ರಿ ಕೊಡ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಒಂದ್ಸರಿ ಬರ್ತಾರೆ, ಯಾವ್ದೋ ಒಂದ್ ಸಿನಿಮಾ ಇದ್ದ ತಕ್ಷಣ ಬಂದು ಹೊಟ್ಟೋಗ್ಬಿಡ್ತಾರೆ ಗೊತ್ತಾದಾಗೆ. ಪ್ರತಿಯೊಬ್ರು ಸಿನಿಮಾ ಮಾಡ್ಬೇಕಾದ್ರೆ ಏನೋ ಒಂದು ಕಾನ್ಸೆಪ್ಟ್ ಇಟ್ಟು ಸಿನಿಮಾ ಮಾಡಿರ್ತಾರೆ. ಅದು ಕೆಲವು ಸಲ ಪ್ರೇಕ್ಷಕರು ಚೆನ್ನಾಗಿ ಸ್ವೀಕರಿಸ್ತಾರೆ, ಕೆಲವು ಸಲ ಅದನ್ನ ಓಕೆ ಅಂತನೋ ಇಲ್ಲ ಅಂತನೋ ರಿಜೆಕ್ಟ್ ಮಾಡ್ಬಿಡ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಅದೆಲ್ಲ ಒಂದು ಟೈಮ್ ಅಷ್ಟೇ. ಯಾಕಂದ್ರೆ ಪ್ರತಿಯೊಬ್ರು ಚಿತ್ರ ಮಾಡ್ಬೇಕಾದ್ರೆ ನಾವು ಚೆನ್ನಾಗೇ ಮಾಡಬೇಕು ಅಂತ ಟ್ರೈ ಮಾಡೋದು. ಡೆಫಿನೆಟ್ಲಿ ಒಳ್ಳೆ ಕ್ವಾಲಿಟಿ ಸಿನಿಮಾ ಬಂದ್ರೆ ಅದು ಖಂಡಿತ ಚೆನ್ನಾಗುತ್ತೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಕೂಡ ಒಂದು ಬಾಡಿ ಫಿಟ್ನೆಸ್ ಹೇಗಿದ್ರು ಬಂದಾಗಿಂದನೂ ಹಾಗೆ ಇದ್ದಾರೆ ಅಂತ ಏನು, ಯಾಕಂದ್ರೆ ಕೆಲವರೊಂದ್ ಎರಡು ಸಿನಿಮಾ ಮಾಡಿದ ತಕ್ಷಣ ಏನೋ ದುಮ್ಗ ಆಗ್ಬಿಡ್ತಾರೆ, ಅದೆಲ್ಲೋ ಸ್ಟಾರ್ ವ್ಯಾಲ್ಯೂ ಕಡಿಮೆ ಆಗತ್ತೆ ಅಂತ. ನೀವೇನಾದ್ರೂ ಆತರ ಈ 6 ಪ್ಯಾಕ್ ಆಬ್ಸ್ ಈಗ ಬಂದಿದೆಯಲ್ಲ ಬಾಲಿವುಡ್ ಎಲ್ಲ, ಆ ರೀತಿ ಏನಾದ್ರು ಇಲ್ಲ ಆ ತರ ಡೆಫಿನೆಟ್ ಆಗಿ ಟ್ರೈ ಮಾಡಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ನಮ್ ವಿಜಯ್ ಅಲ್ಲಿ ಸಿಗ್ತಾ ಇರ್ತಾರೆ, ಐ ಸಾ ಹಿಸ್ ಫೋಟೋ, ನನಗೆ ತುಂಬಾ ಸಂತೋಷ ಆಯ್ತು. ಬ್ಯೂಟಿಫುಲ್ ಫಿಸಿಕ್, ಎಕ್ಸಲೆಂಟ್. ಇದರಲ್ಲ ಅವರೊಬ್ರು ಚೆನ್ನಾಗಿರೋ ಫಿಸಿಕ್ನವ್ರು. ಇನ್ಯಾಕೆ ನಾವೆಲ್ಲ ಸ್ವಲ್ಪ ಕ್ಲೀನ್ ಆಗಿದ್ರೆ ಸಾಕು. ಅಫಿನಿಟಿ ಅಂತ ನಾನು ಫ್ರೆಂಡ್ ಜಿಮ್ಗೆ ಹೋಗ್ತೀನಿ. ನಾನು ಬ್ಯಾಂಗ್ಳೂರ್ಲಿದ್ದಾಗ ಎವ್ರಿ ಡೇ ಜಿಮ್ಗೆ ಹೋಗ್ತೀನಿ, ಜಿಮ್ನಾಸ್ಟಿಕ್ಸ್ ಪ್ರಾಕ್ಟೀಸ್ ಮಾಡ್ತೀನಿ, ಮಾರ್ಷಲ್ ಆರ್ಟ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ಈಗ ವಂಶಿಯಿಂದ ಆ ಕ್ಯಾರೆಕ್ಟರ್ಗೋಸ್ಕರ ಐ ವಾಂಟ್ ಟು ಲೂಸ್ ವೇಟ್, ಜೊತೆಗೆ ಇನ್ನೂ ಸಣ್ಣ ಇದ್ರೆ ನಮಗೂ ಹೆಲ್ತ್ಗೆ ಒಳ್ಳೇದಂತ ಹೇಳಿ. ಯಾಕಂದ್ರೆ ನಾವಿನ್ನೂ ಹೆಂಗಾಗ್ತೀವಿ, ಇನ್ನೂ ಚಿಕ್ಕವರಾಗ್ತಿಲ್ಲ, ದೊಡ್ಡವರಾಗ್ತಿದ್ದೀವಿ. ಸೊ ದೊಡ್ಡವ್ರು ಆಗ್ತಾ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಳ್ಳೇದು ಅಂತ. ಏನ್ ಮಾಡ್ತಿರ್ತಾರೆ ಯೂಶಲಿ ಫ್ರೀ ಇದ್ದಾಗ? ಫ್ರೀ ಆಗಿದ್ರೆ ಮನೆ, ಮಕ್ಕಳು, ವೈಫು, ಮದರ್, ಬ್ರದರ್ ಎಲ್ಲರೂ ಇರ್ತಾರೆ. ನಮ್ದೊಂದು ದೊಡ್ಡ ಫ್ಯಾಮಿಲಿ. ಕೆಲವು ಸಲ ವೀಕೆಂಡ್ಸ್ ಶಿವಣ್ಣ ಅವರು ಫ್ರೀ ಇದ್ರೆ ಅವ್ರ ಮನೆಗೆ ಹೋಗ್ಬಿಡ್ತೀವಿ. ಅಲ್ಲೊಂದು ಇಡೀ ಫ್ಯಾಮಿಲಿ ಒಂದು 2-3 ದಿನ ಕಾಲ ಕಳಿತೀವಿ. ಜೊತೆಗೆ ನನಗೆ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ. ಯಾವಾಗ ಗ್ಯಾಪ್ ಇದ್ರೂ ನಾನು ನನ್ನ ಮಕ್ಕಳು ಕರ್ಕೊಂಡು ನನ್ನ ವೈಫ್ ಕರ್ಕೊಂಡು ಆಲ್ವೇಸ್ ಕೀಪ್ ಟ್ರಾವೆಲಿಂಗ್ ತುಂಬಾ ಇಷ್ಟ. ಅಂದ್ರೆ ಪ್ಲೇಸಸ್ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡಿದೀರಾ? ಎಲ್ಲ ಅಂತಲ್ಲ, ಜಾಸ್ತಿ ತುಂಬಾ ಫೇವ್ರೆಟ್ ಪ್ಲೇಸ್ ಸಿಂಗಾಪುರ್. ಯಾಕಂದ್ರೆ ಹತ್ರ, ನನ್ನ ಮಕ್ಳು ಇಬ್ರು ಚಿಕ್ಕವರಾಗಿರೋದ್ರಿಂದ ಹತ್ರ. ಯುರೋಪ್ ತುಂಬಾ ಇಷ್ಟ. ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅಂತ ಪುನೀತ್ ರಾಜ್ಕುಮಾರ್ ಫ್ರೆಂಡ್ಸ್ ಜಾಸ್ತಿ, ಯಾವಾಗ್ಲೂ ಜಾಸ್ತಿ ಫ್ರೆಂಡ್ ಅಂತಿರ್ತಾರೆ ಅಂತ. ಯಾರು ಹೇಳಿದ್ರು ನಿಮಗೆ? ಫ್ರೆಂಡ್ಸ್ ತುಂಬಾ ಜಾಸ್ತಿ, ಮುಂಚೆನೇ ಜಾಸ್ತಿ. ಎಲ್ಲೇ ಇದ್ರು ಅಟ್ಲೀಸ್ಟ್ ಒಂದು 4-5 ಜನ ಎಲ್ಲೇ ಇರ್ತಾರೆ. ಈಗ ಅನ್ಸುತ್ತೆ ಫ್ರೆಂಡ್ಸ್ ಬಗ್ಗೆ? ಅವ್ರು ಇಟ್ಸ್ ಅಮೇಸಿಂಗ್ ಟು ಹ್ಯಾವ್ ಫ್ರೆಂಡ್ಸ್. ನನಗೆ ನನ್ನ ವೈಫೇ ಫ್ರೆಂಡ್ ಇಂದಾನೆ ವೈಫ್ ಆಗಿದ್ದು. ಜೊತೆಗೆ ವಾಟ್ ಎವರ್ ನಿಮ್ ಪ್ರಾಬ್ಲಮ್ಸ್ ಏನಿದೆ, ನಿಮ್ಮ ಸಂತೋಷಗಳೇನಿದೆ, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು. ಅಪ್ಪುಗೋಸ್ಕರ ಹೇಗೆ ಏನ್ ಸ್ಪೆಂಡ್ ಮಾಡ್ತಾರೆ ಟೈಮ್? ನನಗೋಸ್ಕರ ನನಗೆ ಫ್ಯಾಮಿಲಿ ತುಂಬಾ ಇಷ್ಟ, ಹಾಲಿಡೇಸ್ ತುಂಬಾ ಇಷ್ಟ. ನಿಮ್ಗೆ ಹೇಳ್ತೀನಿ, ಟ್ರಾವೆಲ್ ಮಾಡಿದಾಗಂತೂ. ಈಗ ನಿಮ್ಗೆ ಅಪ್ಪು ಅಂತಾನೆ ಕರೆಯೋದು ಬಂದ್ಬಿಟ್ಟಿದೆ ಮನೆಯಲ್ಲಿ, ಸಿನಿಮಾದಲ್ಲಿ ಅಪ್ಪು? ಇಲ್ಲ, ಸಿನಿಮಾ ಅಂದ ಅಪ್ಪು ಅಂತ ಬರಲಿಲ್ಲ. ನನಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ನನ್ನ ಹುಟ್ಟಿದಾಗ್ಲೇನೆ ನನ್ನ ಗ್ರ್ಯಾಂಡ್ ಮದರ್ ನನ್ಗೆ ಇಟ್ಟಿದ್ದ ಹೆಸರು ಅಂತದೆ, ನಮ್ಮ ಅಜ್ಜಿಯವರು, ನನ್ನ ತಂದೆಯವರ ತಾಯಿಯವರು. ಸೊ ಅವಾಗ್ಲಿಂದ ಅಪ್ಪು ಅಂತಾನೆ ಬಂದು. ಚಿಕ್ಕ ಹಳ್ಳಿಗಳೆಲ್ಲ ನೋಡಿ, ಎಲ್ಲ ಕಡೆನು ಕೆಲವು ಕಡೆ ನಮ್ಮ ಮನೆಗಳೆಲ್ಲ ಅಪ್ಪಿ ಅಂತ ಕರೀತಾರೆ. ಅಪ್ಪಿ ತರ ಹೋಗಿ ಅದು ಅಪ್ಪು ಆಗೋದು. ಮಧ್ಯದಲ್ಲಿ ಚೆನ್ನಾಗೋಯ್ತು, ಏಷ್ಯನ್ ಗೇಮ್ಸ್ ಅಂತ ಅವಾಗ ಬಂತು 1984 ಅಲ್ಲಿ. ಅಪ್ಪು ಅನ್ನೋದೊಂದು ಎಲಿಫೆಂಟ್ ನೋಡ್ರಿ. ಅವಾಗ ನಾನು ದಪ್ಪ ಆದ, ನನಗೆ ಅದಕ್ಕೋಸ್ಕರ ಅಪ್ಪು ಅಂತ ಆನೆ ಮರಿ ಅಂತ ಹೆಸರಿಟ್ರು. ಅದೆಲ್ಲ ಆಕ್ಚುಲಿ ನನ್ನ ಹೆಸರು ಚಿಕ್ಕ ಮಗುವಿಂದನೇ. ನೀವ್ ಹಂಗಂತ ಅನ್ಕೊಂಡಿದ್ರ? ಅವಾಗ ಅನ್ಕೊಂಡೆ, ಯಾಕಂದ್ರೆ ಸ್ವಲ್ಪ ದಪ್ಪನೂ ಇದ್ದೆ ಅವಾಗ. ಆಮೇಲೆ ಈ ಚಿಕ್ಕದ್ರಿಂದ ಈಗ ಸ್ವಲ್ಪ ದಿನ ಗ್ಯಾಪ್ ಆದ್ಮೇಲೆ ಆಕ್ಟಿಂಗ್ ಬಂದಿದ್ದು. ಆಕ್ಟಿಂಗ್ ಬಂದಾಗ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಏನಾದ್ರು ಇರ್ತಿತ್ತ? ಏನ್ ಕಷ್ಟ ಅಂತ ಅನ್ಸುತ್ತೆ? ಫಸ್ಟ್ ಸಿನಿಮಾದಲ್ಲಿ ತುಂಬಾ ಟೆನ್ಷನ್ ಇತ್ತು, ಅದೇ ಟೆನ್ಷನ್ ಈಗ್ಲೂ ಇದೆ. ಯಾವಾಗ್ಲೂ ಪ್ರತಿದಿನ ಶೂಟಿಂಗ್ ಹೋಗ್ ಮುಂಚೆ ಆ ಭಯ ಇದ್ದೇ ಇರುತ್ತೆ ನಮ್ಗೆ. ಎವ್ರಿ ಎಲ್ಲ ಸಿನಿಮಾಗೂ ಇರುತ್ತೆ, ಪ್ರತಿಯೊಂದು ಶಾರ್ಟ್ಗೂ ಇರುತ್ತೆ. ಈಸಿ ಅನ್ಬಿಟ್ಟು ಯಾವ್ದನ್ನು ಮಾಡಲ್ಲ, ತುಂಬಾ ಶ್ರದ್ಧೆಯಿಂದ ಯೋಚನೆ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಮಾಡಕ್ ಹೋಗ್ಬೇಕು. ತುಂಬಾ ಇಷ್ಟವಾದ ಆಕ್ಟರು ಅಪ್ಪಾಜಿ ನೋಡಿ ಏನ್ ಕಲಿಬೇಕು ಅಂತ ಅನ್ಕೊಳ್ತಾ ಇದ್ರಿ ನೀವು? ನಮ್ಮ ತಂದೆಯವ್ರ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾ ಇದೆ. ಅದ್ರಲ್ಲಿ ತುಂಬಾ ಫೇವ್ರೇಟ್ ಅಂದ್ರೆ ಮೇರ್ ಮುತ್ತಣ್ಣ, ಕಸ್ತೂರಿ ನಿವಾಸ, ಮಯೂರ, ಬಬ್ರುವಾನ, ಆಮೇಲೆ ಹೊಸ ಸಿನಿಮಾದಲ್ಲಿ ಜೀವನ ಚೈತ್ರ ತುಂಬಾ ಇಷ್ಟ, ಹಾಲು ಜೇನು, ಹೊಸ ಬೆಳಕು, ಸಮಯದ ಗುಂಬೆ. ಹೇಳ್ತಾ ಇದ್ರೆ ಹೇಳ್ತಾನೆ ಇರ್ತೀನಿ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ನನ್ನ ತಂದೆಯವರು. ಅವ್ರು ನೋಡಿ ಆಕ್ಟಿಂಗ್ ಅನ್ನೋದು ಕಲಿಯೋದ್ರಿಂದ ಅವ್ರನ್ನ ದಿನನಿತ್ಯ ಅವ್ರ ಜೀವನ ನೋಡಿ ನಾನು ಹೇಗೆ ಅಂತ ಕಲ್ತಿದ್ದೆ. ಅವರ ಸಿಂಪ್ಲಿಸಿಟಿ, ಪೇಷನ್ಸ್, ಅವ್ರ ಎಲ್ಲರನ್ನು ಮಾತಾಡ್ಸೋ ರೀತಿ, ಯಾರ ಹತ್ರ ಹೇಗೆ ಬಿಹೇವ್ ಮಾಡಿದ್ರೆ ಅದು ಖಂಡಿತ ಆಕ್ಟಿಂಗ್ ಇಲ್ಲ. ತಂದೆಯವ್ರ ಮನಸ್ಸಲ್ಲಿ ಏನಿತ್ತು ಅದೇ ಯಾವಾಗ್ಲೂ ರೂಪದಲ್ಲಿ ಕಾಣುತ್ತೆ. ಸೊ ಅದನ್ನ ನಾನು ಕಲಿತೆ ಅನ್ನೋದಕ್ಕಿಂತ ಎಲ್ಲೋ ಅವ್ರು 100% ಒಂದು 5% ಫಾಲೋ ಮಾಡಕ್ ಟ್ರೈ ಮಾಡ್ತೀನಿ ಅಷ್ಟೇ. ಸೊ ಅಪ್ಪಾಜಿ ಗುಣ ಮಕ್ಕಳಲ್ಲೂ ಕೂಡ ಅದೇ ಬಂದಿದೆ ಅಂತ? ಖಂಡಿತ. ಇನ್ನು ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಬಂದಾಗ, ಈಗ ನೀವು ಬರೋ ವರ್ಷಲ್ಲಿ ತಂದೆ ತುಂಬಾ ದೊಡ್ಡ ಹೆಸರು ಮಾಡಿದ್ ಕನ್ನಡ ಇಂಡಸ್ಟ್ರಿ ಅಂದ್ರೆ ರಾಜ್ಕುಮಾರ್ ಅವರು, ಅಣ್ಣ ಹೆಸರು ಮಾಡಿದ್ರು ಶಿವರಾಜ್ ಕುಮಾರ್ ಅವರು, ನೀವು ಬಂದ್ರಿ. ನಿಮ್ಮ ಜವಾಬ್ದಾರಿ ಹೇಗಿತ್ತು? ಹೇಗ್ ಆಗ್ಬೇಕು, ಹೆಂಗಿತ್ತು?
ಖಂಡಿತ ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಅದಿತ್ತು. ಏನಂದ್ರೆ ಅಡ್ವಾಂಟೇಜು ತುಂಬಾ ಇರ್ಬೋದು, ಡಿಸ್ಅಡ್ವಾಂಟೇಜ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ಅಡ್ವಾಂಟೇಜ್ ಏನಂದ್ರೆ ಎಲ್ಲರಿಗೂ ಗೊತ್ತು ಅಣ್ಣವ್ರ ಮಗ ಸಿನಿಮಾ ಮಾಡ್ತಿದ್ದಾನೆ. ಬಟ್ ಡಿಸ್ಅಡ್ವಾಂಟೇಜ್ ಅಣ್ಣವ್ರ ಮಗ ಚೆನ್ನಾಗಿ ಸಿನಿಮಾ ಮಾಡಕ್ಕಾಗತ್ತಾ, ಆ ಲೆವೆಲ್ ಅವ್ರ ತರ ಆಗುತ್ತಾ, ಇವ್ರ ತರ ಆಗುತ್ತಾ, ಅವ್ರ ತರ ಆಗುತ್ತಾ ಅಂತ ರೆಸೆಂಬ್ಲೆನ್ಸ್ ಬರುತ್ತೆ. ಮಾಡದಿದ್ರೆ ಥೂ ಏನ ಅಂತ ಮಗ ಅಂತ ತಂದೆಗೆ ಇಂಥ ಮಕ್ಕಳ ಸರಿಗೆ ಮಾಡಕ್ಕೆ ಬರಲ್ಲ ಅಂತ ಠಕ್ ಅಂತ ರಿಜೆಕ್ಟ್ ಮಾಡ್ಬಿಡೋದು. ಆ ಭಯ ಇತ್ತು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ನಮ್ಮ ಕೆಲಸ ಏನಿದೆ ಅದನ್ನ ನಾವು ಶ್ರದ್ಧೆಯಿಂದ ಮಾಡ್ಬೇಕು. ಅದನ್ನ ನಾವು ನಮ್ಮ ತಂದೆ ತಾಯಿಗಳ ಹತ್ರ ಕಲ್ತಿರೋದು. ಸೊ ಈಗ ಸಕ್ಸಸ್ಫುಲ್ ಹೀರೋ. ಸಕ್ಸಸ್ ಅಂತ ಹೇಳೋಕೆ ಇಷ್ಟಪಡಲ್ಲ, ಆಕ್ಸೆಪ್ಟೆಡ್ ಆಕ್ಟರ್. ಯಾಕಂದ್ರೆ ಸಕ್ಸಸ್ಫುಲ್ ಹೀರೋ ಅನ್ನೋದು ಅದನ್ನ ಬಂದು ಜನರು ಹೇಳೋದು ನನ್ನ ಮನಸ್ಸಿಂದ ನಾನು ಆತರ ಅನ್ಕೊಂಡಿಲ್ಲ. ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ ಇದುವರೆಗೂ ನಾನೊಂದು ಒಳ್ಳೆ ನಟ, ಜನ ಒಪ್ಕೊಂಡಿದ್ದಾರೆ, ನನಗೂ ಕೂಡ ಎಲ್ಲೋ ಒಂದ್ ಲೆವೆಲ್ ಅಲ್ಲಿ ರೀಚ್ ಆಗಿದ್ದೀನಿ ಆ ರೀತಿ ಏನಾದ್ರು ಅನ್ಕೊಂಡು? ಜನಗಳಲ್ಲಿ ರೀಚ್ ಆಗಿ ನಿನ್ನ ಸಂತೋಷ ಖಂಡಿತ ಇದೆ. ಬಟ್ ಒಳ್ಳೆ ಆಕ್ಟರ್ ಅಂತ ನನ್ನ ದೇವರನ್ನ ಕಂಡಿದೆ, ನನಗಿನ್ನೂ ಅನ್ಸಿಲ್ಲ. ಅಂದ್ರೆ ಯಾಕೆ ಆ ರೀತಿಯ ಪಾತ್ರಗಳು ಇನ್ನೂ ಮಾಡ್ಬೇಕು? ಇಲ್ಲ, ಎಲ್ಲ ಪಾತ್ರಗಳಿಗೂ ಚೆನ್ನಾಗಿ ಮಾಡ್ಬೋದು. ನಾನು ಇನ್ನೂ ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ಇಷ್ಟ ಇದೆ. ಅದರಲ್ಲಿ ಅದು 100% ಅದು ಎಂಡೇ ಇರಲ್ಲ ಯಾವಾಗ. ಸೊ ವಾಂಟ್ ಟು ಟ್ರೈ ಮಚ್ ಬೆಟರ್ ಇನ್ ಎವ್ರಿ ಫಿಲ್ಮ್. ಪುನೀತ್ ರಾಜ್ಕುಮಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ. ಆಡ್ಬೇಕು ಅಂದ್ರೆ ಅವಾಗಿಂದಾನೇ ಟೆನ್ಷನ್ ಶುರು ಆಗುತ್ತೆ, ನಿಜವಾಗ್ಲೂ ಆಡ್ಬೇಕಾ ಬೇಡ. ಯಾಕಂದ್ರೆ ನಾನು ರೆಗ್ಯುಲರ್ಲಿ ಐ ಆಮ್ ನಾಟ್ ಅ ಸಿಂಗರ್. ಓಕೆ. ಬಟ್ ಆದ್ರೂ ಕೂಡ ನೀವು ಹಾಡಿರೋದು ಜನ ಅಕ್ಸೆಪ್ಟ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಆಡ್ತಾರೆ. ಮೊದಲನೇ ಹಾಡಿಗೆ ಉಪೇಂದ್ರ ಅವ್ರು ಗ್ರೇಟ್, ಗುರು ಕಿರಣ್ ಅವ್ರು ಗ್ರೇಟ್. ಅದಕ್ಕೆ ಯಾಕಂದ್ರೆ ಅವರು ಬರ್ದಿದ್ದ ಹಾಡು ತಾಲಿಬಾನ್ ಅಲ್ಲ ಹಿಟ್ ಆಯ್ತು. ಈಗ ವಂಶೀಲ್ ಕೂಡ ಒಂದು ಹಾಡು ಹಾಡಿದ್ದೀನಿ, ಜೊತೆ ಜೊತೆಯಲ್ಲಿ ಅಂತ ಹೇಳಿ. ಆ ಹಾಡು ಕೂಡ ಫಸ್ಟ್ ಹಾಡ್ಬೇಕು ಅಂದಾಗ ಎಲ್ಲ ಪಿಕ್ಚರ್ಲು ಒಂಥರ ಸ್ಟೈಲಿಶ್ ಸಾಂಗ್ ಆಗ್ಲಿ, ಮಾಸ್ ಸಾಂಗ್ ಆಗ್ಲಿ ಅದೇ ತರ ಆಡ್ತಿದ್ರೆ ಯಾಕೆ ಡುವೆಟ್ ಸಾಂಗ್ ಒಂದು ಟ್ರೈ ಮಾಡ್ಬೋದು ಅಂದಾಗ ಜೊತೆಯಲ್ಲಿ ಟ್ರೈ ಮಾಡಿದ್ದು. ಎಲ್ಲೋ ಒಂದ್ ಕಡೆ ಅದು ಹಾಡು ಚೆನ್ನಾಗಿ ಬಂದಿದೆ ಅಂದ್ರೆ ಅದು ಖಂಡಿತ ಅದರ ಕ್ರೆಡಿಟ್ ಬಂದು ಆರ್ ಪಿ ಪಟ್ನಾಯಕ್ ಅವ್ರಿಗೆ ಹೋಗ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ರಾಜೇಶ್ ಕೃಷ್ಣನ್ ಸಿಂಗರ್, ಅವ್ರು ಒಂದು ಹಾಡು ಹಾಡಿದ್ದಾರೆ ಈ ಸಿನಿಮಾದಲ್ಲಿ. ಆ ಹಾಡು ಹಾಡಕ್ ಬಂದಾಗ ಈ ಹಾಡು ಕೇಳಿದ್ದಾರೆ, ಕೇಳ್ಬಿಟ್ಟು ಅಪ್ಪು ಚೆನ್ನಾಗಿ ಹಾಡಿದ್ದಾರೆ, ಇನ್ನೊಂದ್ಸಲಿ ಹಾಡಕ್ಕಾಗತ್ತೆ ನನ್ನ ಜೊತೆ, ನನಗೆ ತೊಂದರೆ ಇಲ್ಲ ಅಂದ್ರೆ ಐ ವಿಲ್ ಅಡ್ವೈಸ್ ಹಿಮ್ ಹೌ ಟು ಸಿಂಗ್. ನಾನು ಅಯ್ಯೋ ಒಬ್ಬ ಸಿಂಗರ್ ಆ ತರ ಹೇಳ್ಬೇಕಾದ್ರೆ ಅದು ನನ್ನ ಪ್ರಿವಿಲೇಜ್, ವೈ ನಾಟ್ ಅಂತ ತಿರ್ಗೋಗಿ ಹಾಡಿದೆ. ಆ ಹಾಡು ಅಷ್ಟು ಚೆನ್ನಾಗಿ ಬಂದಿರೋ ಕಾರಣ ಅದು ಅವರೇ. ಇವಾಗ ನೀವು ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಪ್ಪು ಅವ್ರ ಒಂದು ಸಾಂಗ್ ಹಾಡ್ಲೇಬೇಕು, ಯಾವ್ದಾದ್ರು ಸರಿ. ನಾನು ವಂಶಿ ಚಿತ್ರದ ಒಂದು ಬಿಟ್ ಹಾಡ್ತೀನಿ, ಬಟ್ ಚೆನ್ನಾಗಿ ಬರಲ್ಲ ಅದು. ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆದಿದೆ ದಿನ ಬಯಸಿ ಬಯಸಿ, ಹೀಗೆ ಸಾಗಲಿ ನಮ್ಮಿ ಪಯಣ, ಹಾಡಿನಲ್ಲಿದ್ದು ಸಸರರೆ ಗಗಮಮ. ಸೂಪರ್. ಎಷ್ಟೇ ಆದ್ರೂ ಈಗ ಯಾಕಂದ್ರೆ ಈಗ ನೋಡಿ ನಿಮ್ಗೆ ರಾಜೇಶ್ ಕೃಷ್ಣನ್ ಅವ್ರ ಗೈಡೆನ್ಸ್ ಸಿಕ್ಕಿದೆ, ಸೊ ಒಳ್ಳೆ ಸಿಂಗರ್ ನೀವು ಕೂಡ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್. ಐ ಹೋಪ್. ನಿಮ್ಮ ನೋಡಿದ್ರೆ ಸಾಕು ಜನ ಎಲ್ಲ ಫುಲ್ ತುಂಬ್ಕೊಂಡ್ಬಿಡ್ತಾರೆ. ಅವಾಗೆಲ್ಲ ಹೇಗ್ ಅನ್ಸುತ್ತೆ? ಏನಾದ್ರು ಎಲ್ಲೋ ತುಂಬಾ ಪುಣ್ಯ ಪಟ್ಟಿದ್ದೀವಿ ಅನ್ಸುತ್ತೆ. ಎಷ್ಟು ಸಂತೋಷ ಆಗುತ್ತೆ, ತುಂಬಾ ಸಂತೋಷ ಆಗುತ್ತೆ. ಅವ್ರು ನಮ್ಮಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರ ಶೇಕ್ ಹ್ಯಾಂಡ್ ಇರ್ಬೋದು, ಒಂದು ಆಟೋಗ್ರಾಫ್ ಇರ್ಬೋದು, ಎಕ್ಸಲೆಂಟ್. ನನಗೆ ತುಂಬಾ ಸಂತೋಷ ಆಗುತ್ತೆ ಅದನ್ನ ನೋಡ್ತಿದ್ರೆ. ತುಂಬಾ ಪ್ರಿವಿಲೇಜ್ ಅನ್ಸುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದುವರೆಗೂ ಒಂದು ಕಾಸ್ಟ್ಲಿಯೆಸ್ಟ್ ನಟ ಅಂತ ಕೂಡ, ಕ್ರೋರ್ಸ್ ಮೀರಿದ್ರು. ಇವಾಗ ಗಣೇಶ್ ಅವ್ರು ಬಂದಿರೋ 1 crore 20 ಕ್ರಾಸ್ ಆಗಿದೆ ಅವ್ರದ್ದು. ನನ್ ಬಗ್ಗೆನೋ ಯಾರ ಎಸ್ಪಡೋ ನನಗೆ ಗೊತ್ತಿಲ್ಲ. ಅದನ್ನ ಹೋಗಿ ನೀವು ಯಾರೋ ನೆಕ್ಸ್ಟ್ ಟೈಮ್ ಪ್ರೊಡ್ಯೂಸರ್ ಹತ್ರ ಮಾತಾಡಿದಾಗ ಅವ್ರ ಹತ್ರ ಮಾತಾಡಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಲ್ಲ, ಹೇಳೋದಕ್ಕೆ ಅಂತಲ್ಲ, ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ. ವಾಟ್ ಎವರ್ ಇಟ್ ಮೇ ಬಿ, ಒಂದು ಇರ್ಬೋದು ರೇಂಜ್, ಒಂದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು. ಬಟ್ ಅದಕ್ಕೆ ಹೋಗಿರೋದ್ರಿಂದ ಏನ್ ಅನ್ಸುತ್ತೆ? ಅಷ್ಟು ಚೆನ್ನಾಗಿದ್ದವ್ರು ಈಗ ಒಂದು ಎಲ್ಲೋ ಒಬ್ಬ ಸ್ಟಾರ್ ಇನ್ನೊಂದು ಸೈಡ್ ಹೊಡಿಯಕ್ ಬಂದಿರೋದು ಅಂತ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ನೋಡಿ, ನಾನು ಯಾವತ್ತು ಹೇಳ್ದಂಗೆ ನನಗೊಂದು ಸ್ಟಾರ್ ಆಗ್ಲಿ ಇದಾಗ್ಲಿ ಅಂತ ನಾನು ಯಾವತ್ತು ನೋಡಕ್ ಕೇಳಕ್ ಅದನ್ನ ಯೋಚನೆ ಮಾಡ್ಕೊಂಡ್ ಬಂದಿಲ್ಲ. ಅವಾಗ್ಲೂ ಅದನ್ನ ಹೇಳ್ತಿದ್ದೀನಿ, ಈಗ್ಲೂ ಅದನ್ನ ಹೇಳ್ತೀನಿ. ನಾವು ಎಲ್ಲರೂ ಒಬ್ರು ಆಕ್ಟ್ರೆಸ್. ಈಗ ನಿಮ್ ಲಿವಿಂಗ್ ಹೇಗೋ ಅದೇ ರೀತಿ ನನ್ನ ಲಿವಿಂಗ್ ಇದೆ. ಸೊ ನಾನ್ ಬಂದು ಆ ಸ್ಟಾರ್ ವ್ಯಾಲ್ಯೂ, ಆ ಸ್ಟೇಟಸ್ ಆಗ್ಲಿ ಯಾವತ್ತೂ ಇಷ್ಟಪಡಲ್ಲ. ಫಾರ್ ಮೀ ಗುಡ್ ಸಿನಿಮಾ ಇಸ್ ಇಂಪಾರ್ಟೆಂಟ್. ಒಳ್ಳೆ ಸಿನಿಮಾ ಇಂಪಾರ್ಟೆಂಟ್, ಚೆನ್ನಾಗಿ ಓಡೋದು ಇಂಪಾರ್ಟೆಂಟ್. ನಮ್ಮನ್ನ ಹಾಕೊಂಡು ಮಾಡಿರೋಂಥ ಪ್ರೊಡ್ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಹಣ ಆಗಬೇಕು, ಡೈರೆಕ್ಟರ್ಸ್ಗೆ ಒಳ್ಳೆ ಹೆಸರು ಬರಬೇಕು, ಅದ್ರ ಜೊತೆ ನಮಗೂ ಒಳ್ಳೆ ಹೆಸರು ಸಿಗ್ಬೇಕಷ್ಟೇ. ಕನ್ನಡ ಸಿನಿಮಾಗಳು ನೀವು ಯಾವಾಗ್ಲೂ ನೋಡ್ತಾ ಇರ್ತೀರಾ? ಸಾಕಷ್ಟು ಖಂಡಿತ ನೋಡ್ತೀನಿ. ವೀಕ್ಲಿ ಒಂದು 10-20 ಸಿನಿಮಾಗಳು ಬರುತ್ತೆ, ಮುಹೂರ್ತ ಆಗುತ್ತೆ, ಸೆಟ್ ಇರುತ್ತೆ. ಬಟ್ ಥಿಯೇಟರ್ ಬಂದಾಗ ಒಂದು ಥಿಯೇಟರ್ ಪ್ರಾಬ್ಲಮ್, ರಿಲೀಸ್ ಆಗುತ್ತೆ, ಎಲ್ಲೋ ಅದು ಕರೆಕ್ಟ್ ಟೈಮು, ಬ್ಯಾಡ್ ಲಕ್ಕು. ಬಟ್ ಅದು ಜನ ಸಿನಿಮಾ ಮಂದಿರಕ್ಕೆ ಬರಲ್ಲ, ಸಿನಿಮಾ ನೋಡಲ್ಲ ಅಂತ ಏನಕ್ಕಿರ್ಬೋದು? ರೀಸನ್ ಏನ್ ಅನ್ಸುತ್ತೆ? ಇಲ್ಲ ರೀ, ಕನ್ನಡದಲ್ಲಿ ಮುಂಚೆಗಿಂತ ಕಂಪೇರ್ ಮಾಡಿದ್ರೆ ಒಂದು 2 ವರ್ಷದ ಮುಂಚೆ ಏನಿತ್ತು, 1 ವರ್ಷದ ಮುಂಚೆ ಏನಿತ್ತು, ಈಗ ಗುಡ್ ಅಮೌಂಟ್ ಆಫ್ ಸಕ್ಸಸ್ ಸಿನಿಮಾಗಳು ಬರ್ತಾ ಇದೆ. ಜೊತೆಗೆ ಹಲವಾರು ಸಿನಿಮಾ ರಿಲೀಸ್ ಆಗೋದು ಕನ್ನಡ ಇಂಡಸ್ಟ್ರಿ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿಲೂ ರಿಲೀಸ್ ಆಗುತ್ತೆ. ಹೆಚ್ಚಿಗೆ ಸಿನಿಮಾ ಮಾಡೋರು ಬಂದಿದ್ದಾರೆ. ಇಲ್ಲ, ಕನ್ನಡದಲ್ಲಿ ಈಗ ಹೆಚ್ಚು ಸಿನಿಮಾ ಮಾಡೋರು ಬಂದಿದ್ದಾರೆ, ಇಲ್ಲ ಅಂತಲ್ಲ, ಖಂಡಿತ. ಮುಂಗಾರು ಮಳೆ, ದುನಿಯಾ ಆದ ನಂತರ ಇದಾಗಿರ್ಬೋದು.
ಬಟ್ ಎಲ್ಲೋ ಒಂದ್ ಕಡೆ ಏನಾಗಿದೆ, ಇದೆಲ್ಲ ಒಂದು ಟ್ರೆಂಡ್. ಒಂದ್ ಟೈಮ್ಗೆ ಅದು ಆ ಥರ ಹೋಗುತ್ತೆ, ಇನ್ನೊಂದು ಟ್ರೆಂಡ್ಗೆ ಅದು ಹಿಡಿದೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅಪ್ಪು ಫ್ಯಾನ್ಸ್ಗೆ ಅಪ್ಪು ಏನ್ ಹೇಳಕ್ ಇಷ್ಟಪಡ್ತಾರೆ? ನೀವು ಯಾವಾಗಲೂ ಹೇಳ್ತಾ ಇರ್ತೀನಿ, ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕುಟುಂಬದ ಮೇಲೆ ಅವ್ರು ಯಾವಾಗಲೂ ಇಟ್ಟಿರುವಂಥ ಒಂದು ಪ್ರೀತಿ ವಿಶ್ವಾಸ ಅದೇ ರೀತಿಯಿಂದ ನಡ್ಸ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ಜೊತೆಗೆ ಇದೇ ಪ್ರತಿ ಸಲಿನೂ ಹೇಳ್ತಿರ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಕನ್ನಡ ಸಿನಿಮಾ ಹೆಚ್ಚಾಗಿ ನೋಡಿ. ಈಗ ಕೂಡ ಅವ್ರು ಕೂಡ ಹೇಳಿದ್ರು ಎಲ್ಲೋ ನೋಡ್ತಿಲ್ಲ ಅಂತ. ಇಲ್ಲ, ಖಂಡಿತ ನೋಡ್ತಿದ್ದಾರೆ. ಇದೇ ರೀತಿ ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ನೀವು ತುಂಬಾ ಬಿಸಿ ಇದ್ರಿ, ಆದ್ರೂ ಕೂಡ ನಮ್ಮೊಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬಾ ತುಂಬ ಥ್ಯಾಂಕ್ ಯು. ಪುನೀತ್ ರಾಜ್ಕುಮಾರ್ ಅವರ ಮನದಾಳದ ಮಾತು.